ಇದು ಪ್ರಾಪರ್ಟೀಸ್ ಇನ್ ಮೈಸೂರು ಯೂಟ್ಯೂಬ್ ಚಾನಲ್ ಮೈಸೂರು. ಈಗ ಇದು ತೋರಿಸ್ತಾ ಇರೋದು 9 ಎಕರೆ 16 ಗುಂಟೆ ತೋಟ ಮತ್ತು ಸ್ವಲ್ಪ ಖಾಲಿ ಜಾಗನೂ ಇದೆ. 60% ತೋಟ ಇದೆ, 40% ಖಾಲಿ ಜಾಗ ಇದೆ. ನೋಡಿ, ಈ ಥರ ಬೋರ್ವೆಲ್ಗಳು 3 ಇದೆ. 3ರಲ್ಲೂ ನೀರು ಚೆನ್ನಾಗಿದೆ. ರೆಡ್ ಸಾಯಿಲ್ ಇದೆ. ಬೌಂಡ್ರಿ ಫೆನ್ಸಿಂಗ್ ಆಗಿದೆ. ಎಲ್ಲದಕ್ಕೂ ಡ್ರಿಪ್ ಮಾಡಿದ್ದಾರೆ. ಇದರಲ್ಲಿ 300 ತೆಂಗಿನ ಮರ ಇದೆ. ಈಗ ರೀಸೆಂಟ್ ಹೋದ ವರ್ಷದಿಂದ ಫಲ ಬರ್ತಾ ಇರೋದು. 25 KVದು ಒಂದು ಟ್ರಾನ್ಸ್ಫಾರ್ಮರ್ ಓನ್ ಇದೆ. 3 ಬೋರ್ವೆಲ್, ಡ್ರಿಪ್ ಇರಿಗೇಷನ್, CC ಕ್ಯಾಮ್ರಾಗಳು, ಮೊಬೈಲ್ ಆಪ್ರೇಟೆಡ್ ಬೋರ್ವೆಲ್ ಆಪ್ರೇಟ್ ಮಾಡೋಕ್ಕೆ ಮೊಬೈಲಿಂದ ಮಾಡ್ಕೋಬೋದು. ಆ ಥರ ಮಾಡ್ಕೊಂಡಿದ್ದಾರೆ ಸಾಫ್ಟ್ವೇರ್. ಒಂದು ಮಿನಿ ಟ್ರ್ಯಾಕ್ಟರ್ ಇದೆ. ಇದರಲ್ಲಿ ಮಡ್ ರೋಡ್ ಇದೆಯಲ್ಲ, ಇದಕ್ಕೆ ಬರೋಕ್ಕೆ ಬಸ್ ರೂಟು ಟಾರ್ ರೋಡಿಂದ ಮೇನ್ ರೋಡಿಂದ 300 ಮೀಟ್ರ್ ಮಡ್ ರೋಡ್ ಇದೆ. ಮಿಕ್ಕಿದೆಲ್ಲ ಟಾರ್ ರೋಡ್. ಬಸ್ಸಿಂದ ಮೈಸೂರಿಗೆ ಬರಬೇಕು ಅಂದರೆ 300 ಮೀಟ್ರ್ ನಡ್ಕೊಂಡು ಹೋಗಬೇಕು. ಅಷ್ಟೇ ದೂರದಲ್ಲಿ ಬಸ್ ಸಿಗ್ತದೆ ಮೇನ್ ರೋಡ್. ಇದರಲ್ಲಿ ಒಂದು ಸಿಂಗಲ್ BHK ಮನೆ ಮಾಡ್ಕೊಂಡಿದ್ದಾರೆ. ಅಸಾರ್ಟೆಡ್ ಫ್ರೂಟ್ ಟ್ರೀಸ್ ಹಾಕಿದ್ದಾರೆ. ನೋಡಿ, ಇದೆಲ್ಲ ಅಸಾರ್ಟೆಡ್ ಫ್ರೂಟ್ ಟ್ರೀಸ್. ಇದು ನೋಡಿ, ಈ ಥರದ್ದು ಒಂದು ಮನೆ ಇದೆ. ಮನೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಶೀಟ್ ಮನೆ, ಬಟ್ ಚೆನ್ನಾಗಿದೆ. ನೋಡಿ, ಅಲ್ಲಿ ಗೋಡನ್ ಕಾಣ್ತಾ ಇದೆಯಲ್ಲ, ದೊಡ್ಡದು ಒಂದು ಗೋಡನ್ ಇದೆ. ಬೋರ್ವೆಲ್ಗಳು ಚೆನ್ನಾಗಿದೆ. ಮತ್ತು ಬೌಂಡ್ರಿ ಫುಲ್ ಫೆನ್ಸಿಂಗ್ ಮಾಡಿದ್ದಾರೆ. ವಾಚ್ಮೆನ್ಗೆ ಒಂದು ಸಪ್ರೇಟ್ ಮನೆ ಕಟ್ಟಿದ್ದಾರೆ. ನೋಡಿ, ಇಲ್ಲಿ ಟ್ರ್ಯಾಕ್ಟರ್ ಕಾಣ್ತಾ ಇದೆ. ನೋಡಿ, ಈ ಟ್ರ್ಯಾಕ್ಟರು ಕೂಡ ಸಿಗ್ತಿದೆ ಇದರಲ್ಲಿ. ಮತ್ತು ಇದು ದೊಡ್ಡದು ಗೋಡನ್, ಅದನ್ನು ಸಿಗ್ತಿದೆ. ಇದ್ರದ್ದು ಬೆಲೆ ಫೈನಲ್ ಪ್ರೈಸ್ 56 ಲಕ್ಷ ಹೇಳ್ತಾ ಇದ್ದಾರೆ. ನೋ ಬಾರ್ಗೇನಿಂಗ್ ಅಂತ ಹೇಳ್ತಾ ಇದ್ದಾರೆ. ಕ್ಲಿಯರ್ ಟೈಟ್ಲು ಮತ್ತು ಅಗ್ರಿಮೆಂಟ್ಗೆ ಆಗಲ್ಲ. ಟೋಕನ್ ಅಡ್ವಾನ್ಸ್ ಕೊಟ್ಟು ಸುಮ್ಮನೆ ಪೆಂಡಿಂಗ್ ಮಾಡ್ಕೋತಲ್ಲ, ಆ ಥರದ್ದೆಲ್ಲ ಆಪ್ಷನ್ನೇ ಇಲ್ಲ. ಡಾಕ್ಯುಮೆಂಟ್ ತೊಗೋಬೇಕು, ತೋರಿಸ್ಬೇಕು. ರಿಜಿಸ್ಟರ್ ಡೈರೆಕ್ಟ್ ಇದ್ದರೆ ಮಾತ್ರ ಕೊಡೋದು. ಇದು ನೋಡಿ, ಜಾಗ ಚೆನ್ನಾಗಿದೆ. ಮೈಸೂರಿಂದ ಜಾಸ್ತಿ ದೂರನೂ ಇಲ್ಲ. ಮೈಸೂರು ಸಿಟಿ ಸೆಂಟ್ರಿಂದ 35 ಕಿಲೋಮೀಟ್ರ್, ಬೆಂಗಳೂರಿಂದ 135 ಕಿಲೋಮೀಟ್ರ್. ಒಂದು ಅರ್ಧ ಭಾಗ ಖಾಲಿ, ಒಂದು 40% ಖಾಲಿ ಇದೆ ಜಾಗ. ಯಾಕಂದರೆ ಬರೋರು ನಾವು ಹಾಕಿರೋ ಗಿಡಗಳಿಗೆ ಹೋಗ್ತಾರೋ ಇಲ್ಲೋ, ಅವ್ರಿಗೆ ಯಾವುದು ಇಷ್ಟಪಡ್ತದೆ ಅದು ಹಾಕ್ಕೋಬೋದಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಗ ಮಾತ್ರ ಖಾಲಿ, ಒಂದು 40% ಖಾಲಿ ಇಟ್ಟಿದ್ದಾರೆ. 60% ತೋಟ ಮಾಡಿದ್ದಾರೆ. 300 ತೆಂಗಿನ ಮರ ಇದೆ. ಅಸಾಟಿ ಟ್ರೀನೂ ಕೆಲವು ಹಾಕಿದ್ದಾರೆ. ಇನ್ನೂ ಬೇಕಾದರೆ ಸ್ವಲ್ಪ ಹಾಕ್ಕೋಬೋದು. ಅಕಸ್ಮಾತ್ ಬಂದು ಏನೋ RCC ಮನೆ ಚೆನ್ನಾಗಿರೋದು ಕಟ್ಕೋತೀನಿ ಅಂದ್ರೂ ಅದಕ್ಕೂ ಜಾಗ ಇದೆ. ನೋಡಿ, ತೆಂಗು ಈ ಥರ ಫಲ ಇದೆ. ಈಗ ರೀಸೆಂಟ್ ಬರ್ತಾ ಇರೋದು ಹೋದ ವರ್ಷದಿಂದ, ಅದರಿಂದ ಫಲ ಕಮ್ಮಿನೇ. ಈಗ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇರ್ತದೆ ಇದು. ಇದರಲ್ಲಿ ಸೀಬೆ, ದಾಳಿಂಬೆ, ಸಪೋಟ ಈ ಥರದ್ದೆಲ್ಲ ಅಸಾರ್ಟೆಡ್ ಹಾಕಿದ್ದಾರೆ. ಇನ್ನು ವಾಟರ್ ಆಪಲ್ ಅಂತೆ, ಬಟರ್ ಫ್ರೂಟ್ ಅಂತೆ, ಈ ಥರದ್ದೆಲ್ಲ ಹಾಕಿದ್ದಾರೆ. ಸೀತಾಫಲ ಈ ಥರದ್ದೆಲ್ಲ ಹಾಕಿದ್ದಾರೆ ಈಗ ಸದ್ಯಕ್ಕೆ. ನೋಡಿ, ಜಮೀನು ಬೆಲೆನೂ ಎಲ್ಲೇ ಹೋದ್ರೂ ನಿಮಗೆ 50-60 ಲಕ್ಷ ಖಾಲಿ ಜಮೀನಿಗೆ ಹೇಳ್ತಾರೆ. ಇದು ತೋಟ ಫಾರ್ಮ್ ಹೌಸ್ ಮಾಡಿ ಈ ಥರ ರೇಟ್ ಹೇಳ್ತಾ ಇರೋದು. ಕಮ್ಮಿನೇ ಇದೆ ರೇಟ್ ಇದು. ನೋಡಿ, ಮಧ್ಯದಲ್ಲಿ ಖಾಲಿ ಜಾಗ ಕಾಣ್ತಾ ಇದ್ರೆ, ಮತ್ತೆ ಅಲ್ಲಿ ಗ್ರೀನರಿ ಕಾಣ್ತಾ ಇದೆ. ನೋಡಿ, ಅದು ಅಲ್ಲಿಂದ ತಿರ್ಗಾ ತೆಂಗಿನ ತೋಟ ಶುರು ಹೋಯ್ತದೆ. ಮಧ್ಯದಲ್ಲಿ ಮಾತ್ರ ಖಾಲಿ ಇಟ್ಟಿದ್ದಾರೆ. ಇದು ಸ್ವಯಾರ್ಜಿತ ಪ್ರಾಪರ್ಟಿ, ಪಿತ್ರಾರ್ಜಿತ ಏನಿಲ್ಲ. ನೋಡಿ, ಈ ಥರದ್ದು ತೋಟಗಳು ನನಗೆ ರಿಕ್ವೈರ್ಮೆಂಟು ಸುಮಾರಿದೆ. ನನಗೆ 1 ಎಕರೆ 2 ಎಕರೆ ಬೇಕು ಅಂತಲೂ ಸುಮಾರು ಜನ ಇದು ಮಾಡ್ತಾರೆ, ಕೇಳ್ತಾ ಇರ್ತಾರೆ. ಯಾರಾದರೂ ಸೇಲ್ ಮಾಡೋರು ನನಗೆ ಹೇಳ್ಬೋದು, ನಾನು ಸೇಲ್ ಮಾಡಿಕೊಡ್ತೀನಿ. ಅಥವಾ ತಗೋಬೇಕಾದ್ರೂ ಅಷ್ಟೇ. ಸುಮಾರು ಕಡೆ ನನ್ನ ಹತ್ರ ತೋಟಗಳಾಗಲಿ ಖಾಲಿ ಜಮೀನಾಗಲಿ ಒಂದು 20 ಗುಂಟೆ 1 ಎಕರೆ ಈ ಥರದ್ದು ಸುಮಾರು ಜಮೀನುಗಳು ಇದೆ. ಶ್ರೀರಂಗಪಟ್ಟಣ ಕಡೆ ಮತ್ತು ಬನ್ನೂರು ಸೈಡ್, ಟಿ ನರಸೀಪುರ ಸೈಡ್ ಈ ಕಡೆ ಎಲ್ಲ ಇದೆ. ಇದರ ದೊಡ್ಡ ಜಾಗ ಬೇಕು, ಫಾರ್ಮ್ ಪ್ಲಾಟ್ಸ್ ಏನಾರು ಮಾಡಬೇಕು ಅಂದರೆ ಈ ಕೋರ್ಟೆ ಮತ್ತು ಹುಣಸೂರು ಸೈಡ್ ಅಲ್ಲೊಂದು 16 ಎಕರೆ ಇದೆ. ಅದೂ ಕಮ್ಮಿ ಬೆಲೆಗೆ ಮೇನ್ ರೋಡಲ್ಲೇ ಇದೆ, ತೋಟನೇ ಇದೆ. ನೋಡಿ, ಅದನ್ನು
ಯಾರಿಗಾದರೂ ಬಿಸ್ನೆಸ್ ಮಾಡೋ ರೀತಿಯಲ್ಲಿ ಏನಾರು ಯೋಚನೆ ಮಾಡ್ತಾಯಿದ್ರೆ 16 ಎಕರೆಯಲ್ಲಿ ಕ್ಲಿಯರ್ ಟೈಟ್ಲ್ ಇದೆ, ತೋಟ ಇದೆ ಅದರಲ್ಲೂ. ಇದಕ್ಕಿಂತ ಚೆನ್ನಾಗಿರೋ ತೋಟ ಅದು ನೋಡಿ. ದೊಡ್ಡ ಪ್ಲಾಟ್ ಏನಾದ್ರು ಮಾಡಬೇಕು ಅಂದರೆ 16 ಎಕರೆ ಇದೆ. ನನ್ನ ಹತ್ರ ಬರೋರೆಲ್ಲ ಜಾಸ್ತಿ ಹೈದರಾಬಾದ್ ಇಂದ ರೆಡ್ಡಿಗಳು ಮತ್ತು ಬ್ಯಾಂಗ್ಳೂರು ಕಡೆಯಿಂದ ಜಾಸ್ತಿ ಬರೋದು, ಮತ್ತು NRC ಕೆಲವು ಜನ ಬರ್ತಾರೆ. ಎಲ್ಲರೂ ಈ ಥರ ಫಾರ್ಮ್ ಹೌಸ್ ಬೇಕು ಕೊಡಿ ಅಂತ ಕೇಳ್ತಾರೆ. ಮತ್ತು ಕೆಲವರು ಸುಮಾರು ಕಮರ್ಷಿಯಲ್ ಪ್ಲಾಟ್ಸ್ ಮತ್ತು ಜಾಯಿಂಟ್ ವೆಂಚರ್ಗೂ ಕೇಳ್ತಾರೆ ಜಮೀನುಗಳು. ಆ ಥರದ್ದೆಲ್ಲ ಇದ್ದರೆ ಕೊಡಿ, ನಾನು ಇಮಿಡಿಯೇಟ್ ನಾನು ಸೇಲ್ ಮಾಡ್ಕೊಂಡು. ಸುಮಾರು ಜನ ಇದೆ. ಈಗ ಪ್ರಾಪರ್ಟಿ ಕಮ್ಮಿ ಆಗಿದೆ, ತಗೊಳ್ಳೋರು ಜಾಸ್ತಿ ಆಗ್ಬಿಟ್ರೆ ನಮ್ಮ ಹತ್ರ. ಯಾಕಂದರೆ ನಾನು ಜಾಸ್ತಿ ಹುಡ್ಕೋಕ್ಕಾಗಲ್ಲ, ನಾನು ಒಬ್ಬನೇ ಮಾಡ್ತಾ ಇರೋದ್ರಿಂದ ಅಲ್ಲಿ ಇಲ್ಲಿ ಓಡಾಡೋಕ್ಕಾಗಲ್ಲ. ಅದಕ್ಕೆ ಯಾರಾದರೂ ಇದ್ದರೆ ಡೈರೆಕ್ಟಾಗಿ ಇದ್ದರೆ ಕೊಟ್ಟರೆ ಒಳ್ಳೆಯದು. ಯಾಕಂದರೆ ನಾನು ಇದು ಮತ್ತು ಪಿತ್ರಾರ್ಜಿತ ಆಸ್ತಿ ಇದ್ದರೆ ನಾನು ಮಾಡೋಕ್ಕಿಲ್ಲ, ಸ್ವಯಾರ್ಜಿತ ಇರಬೇಕು. ಪಿತ್ರಾರ್ಜಿತ ಅಂದರೆ ಸುಮ್ಮನೆ ತಲೆನೋಗೊಳ್ಳೋದು. ಈ ರೀಸೇಲ್ ಮಾಡ್ತಾರಲ್ಲ ಅಂಥವ್ರು ಇದನ್ನು ಕಮಿಟ್ ಮಾಡ್ಬೋದು, ಅದನ್ನು ಮಾಡಿಕೊಡ್ತೀನಿ. ಬಟ್ ಪಿತ್ರಾರ್ಜಿತ ಬೇಡ ನನಗೆ. ಪಿತ್ರಾರ್ಜಿತ ಇವತ್ತು ಹ್ಞೂ ಅಂತಾರೆ, ನಾಳೆ ಕಮ್ಮಿ ಕೊಟ್ಬಿಟ್ಟು ಮತ್ತೆ ಜಾಸ್ತಿ ಮಾಡಿ ರೇಟು, ಈ ಥರದ್ದೆಲ್ಲ ಸಮಸ್ಯೆಗಳು ಜಾಸ್ತಿ. ಮತ್ತು ಡಾಕ್ಯುಮೆಂಟಲ್ಲಿ ವ್ಯತ್ಯಾಸ ಅದೆಲ್ಲ ಇರ್ತಿದೆ. ಸ್ವಯಾರ್ಜಿತ ಇದ್ದರೆ ಜಾಸ್ತಿ ಲೈಕ್ ಮಾಡ್ತಾರೆ ಜನ.